ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ಊರಲ್ಲಿ ಈ ಜಾತ್ರೆ ಸ್ಟಾರ್ಟು, ಅಂದರೆ ಮಾರಿ ಜಾತ್ರೆ ಅಂತ ಮಾಡ್ತಾರೆ ಈ ಕಡೆ. ಆ ಒಂದು ಜಾತ್ರೆ ಸ್ಟಾರ್ಟು ಇವತ್ತು ಮಂಗಳವಾರ. ನಾವು ಈ ಊರಿಗೆ ಬಂದಮೇಲೆ ಈ ಜಾತ್ರೆನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೇಗೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ವಾರ ನಡೀತಂತೆ. ಇವತ್ತಿನ ದಿನ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇದೆ. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಇವತ್ತು ನನ್ನ ತಂಗಿದೀರು ಬರ್ತಿದ್ದಾರೆ, ಇಬ್ಬರು ಆಲ್ರೆಡಿ ಬರ್ತಾ ಇದ್ದಾರೆ. ಇನ್ನೊಂದು 1/4 ಗಂಟೆ ಬರ್ತೀವಿ ಅಂತ ಹೇಳಿದ್ದಾರೆ. ಲಿಶಿತ್ಗೆ ರಜೆ ಇಲ್ಲ, ಸ್ಕೂಲಿಗೆ ಹೋಗಿದ್ದಾನೆ. ನಾನೊಬ್ಬಳೇ ಇವಾಗ ಮನೇಲಿದ್ದೀನಿ. ಮತ್ತು ಇವತ್ತೇನಿಲ್ಲ ವೆಜ್ಜು, ನಾಳೆ ನಾನ್ ವೆಜ್ ಮಾಡ್ತಾರೆ. ಈ ಕಡೆ ಎಲ್ಲ ಕುರಿ ಕಡಿತಾರೆ. ನಾಳೆ ನಾನ್ ವೆಜ್ ಅಡುಗೆ, ಇವತ್ತು ವೆಜ್ ಅಡುಗೆ ಮಾಡಿ ಸಾರು, ಅನ್ನ, ಆಮೇಲೆ ಒಂದು ಪಲ್ಯ ಮತ್ತು ಸ್ವಲ್ಪ ಸ್ವೀಟ್ ಮಾಡಿದ್ದೀನಿ. ನೋಡಬೇಕು ಅವ್ರು ಬಂದಮೇಲೆ ಏನೆಲ್ಲ ಮಾಡೋದು ಅಂತ. ಪಾಪ ಸುಸ್ತಾಗಿ ಬಂದಿರ್ತಾರೆ, ದೂರದಿಂದ ಬರ್ತಿರೋದವರು. ಬೆಳಗ್ಗೆನೇ 6 ಗಂಟೆಗೆ ಟ್ರೈನ್ ಹತ್ತಿ ಇವಾಗ 11 ಗಂಟೆಗೆ ಬರ್ತಾರೆ. ಮನೆ ಹತ್ರನೇ ಬಸ್ ಇಳಿಯೋದಕ್ಕೆ ಹೇಳಿದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ಹೋಗಿ ಕರ್ಕೊಬರಬೇಕು. ಮತ್ತು ಇಲ್ಲಿನ ಜಾತ್ರೆ ಎಲ್ಲ ಹೇಗಿದೆ, ಹೇಗೆ ನಡೆಯುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಬಸ್ ಇಳಿದು ಆಮೇಲೆ ಬಂದರು. ಅವ್ರಿಗೆ ರೂಟ್ ಗೊತ್ತಾಗಲಿಲ್ಲ. ಆಮೇಲೆ ನಾನು ಹೋಗಿ ಕರ್ಕೊಬಂದು ಊಟ ಎಲ್ಲ ಆಯ್ತು. ಇವಾಗ ಇಬ್ರಿಗೂ ಸುಸ್ತಾಗಿಬಿಟ್ಟಿತ್ತು. ಮತ್ತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೇ ಮಾತಾಡ್ಕೊಂಡು ಕೂತಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಒಬ್ಬಳೇ ನಾನು ಮನೇಲೇ ಇರ್ತೀನಿ. ಹಾಗೆಯೇ ಮನೆಯಿಂದ ಊರ ಕಡೆಯಿಂದ ಯಾರಾದರೂ ಬಂದರೆ, ಆದರೂ ನಾನು ದೂರ ಇದ್ರೂ ಎಲ್ಲರೂ ನನ್ನನ್ನು ನೆನೆಸ್ಕೊಂಡು ನಮ್ಮ ಮನೆಗೆ ಬರ್ತಾರಲ್ಲ, ಅದೇ ನನಗೊಂದು ಖುಷಿ. ಈ ವಿಡಿಯೋದಲ್ಲೇ ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹೇಳ್ತಾಯಿದ್ರು ಬರಬೇಕು ಅಂತ. ಅವ್ರಿಗೂ ಟೈಮ್ ಆಗಿರಲಿಲ್ಲ. ಇಬ್ಬರು ವರ್ಕ್ ಮಾಡೋದ್ರಿಂದ ರಜೆನೂ ಸರಿ ಸಿಗ್ತಾ ಇರಲಿಲ್ಲ. ಅಂತೂ ಟೈಮ್ ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ಜಾತ್ರೆ ಎಲ್ಲ ನೋಡಬೇಕು, ಸಂಜೆ ಕರ್ಕೊಂಡು ಹೋಗಬೇಕು. ಇವರಿಬ್ಬರು ಇವತ್ತೇ ನಮ್ಮ ಮನೆಗೆ ಬರ್ತಾರೆ ಅಂತ ಲಿಶಿತ್ಗೆ ಹೇಳಿಲ್ಲ, ನಾಳೆ ಬರೋದು ಅಂತ ಹೇಳಿದ್ದೀನಿ. ನೋಡ್ಬೇಕು ಅವನು ಬಂದಮೇಲೆ ಹೇಗೆಲ್ಲ ಆಡ್ತಾನೆ ಅಂತ. ಅದು ಹೊಡೆದೋಯ್ತು, ನೀನಲ್ಲಿ ಆಟ ಆಡಿದಲ್ಲಿ. ಪುಸಿ ಅದು ಬಂದಿಲ್ಲ. ಅಲ್ಲಿ ಬಾಗಿಲು ತೆಗಿ. ನೀನ ಮಂಗೂಸ್ ಇದೆ ಅಲ್ಲಿ. ಹೇಗಿದ್ಯಾ? ಹೌದಾ? ಯಾರು ಬಂದಿದ್ದವ? ಚಿಕ್ಕಿಯಲ್ಲಿ ರಜೆನಾ? ಯಾಕೆ? ಜಾತ್ರೆಗೆ ಹೋಗ್ತೀಯ ನೀನು? ಇಲ್ಲ ಅಲ್ಲ, ಇವತ್ತಿಂದ. ಮತ್ತೆ ಕಣ್ಗೂ ಸಮಾಚಾರ ಸರ್ಪ್ರೈಸ್ ಕೊಟ್ಟಿದ್ ನಾವು. ಮತ್ತೆ ಸಮಾಚಾರ ಸ್ಕೂಲಲ್ಲಿ 5 ಹೋಮ್ವರ್ಕ್ ಕೊಟ್ಟಿದ್ರು, 4 ಆಯ್ತು. ಇನ್ನೊಂದಿದ್ಯಾ? ನಾವು ಬರ್ತೀನಿ ಅಂತ ಗೊತ್ತಿತ್ತ? ಅಮ್ಮ ನಾಳೆ ಹೇಳಿದ್ದು. ಇವತ್ತು ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಓದ್ಬಾ. ಮತ್ತಮ್ಮ ನಾಳೆ ಹೇಳಿದ್ರು. ಸರಿ ಹೋಗು. ಅಮ್ಮ ಗ್ರೀನ್ ಕಲರ್ ಬಾಲ್ ಎಲ್ಲಿದೆ? ಬಾಲ್ ಹೊಡೆದವರ ಕೇಳು. ಧ್ಯಾನ ಮಾಡ್ದತ್ತ. ಗ್ರೀನ್ ಕಲರ್ ಬಾಲ್ ಇರುತ್ತಂದು ನಾನೇ ಇಲ್ಲೆಲ್ಲೋ ಹೊಡೆದಂತೆ, ಅಂದ್ರೆ ಇಲ್ಲೇ ಎಲ್ಲೋ ಅಷ್ಟೇ. ಅದು ಇಟ್ಟಲ್ಲೇ ಇರೋಕ್ಕ ನಿಮಗೆ. ಮತ್ತೆ ಕಾಣಲ್ಲ ಅಂತ ಹೇಳಿ ಹುಡುಕುದು. ಪುಸಿ ಟಾಟಾ ಪುಸಿ, ಬಾಯ್. ಅವತ್ತೇ ಸಂಜೆ ಮತ್ತೆ ಇವತ್ತು ಜಾತ್ರೆ ಸ್ಟಾರ್ಟ್ ಅಂತ ಹೇಳಿದ್ರಲ್ಲ, ಹಾಗಾಗಿ ಜಾತ್ರೆ ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. ನಮ್ಮ ಮನೆ ಹತ್ರನೇ ಇರೋದು. ಮನೆಯಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಚಲೋ ಅದೇ ನೋಡಿ ಟಿಪ್ಪು ಸುಲ್ತಾನ್ ಅದು. ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಅಂತ ಅಂದರು. ಆದರೂ ರೋಡಲ್ಲಿ ಬಂದರೆ ಇಲ್ಲಿ ಜನನೂ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ. ಇದೇನು ಕತೆ ಅಂತ ನೋಡಿದರೆ ಇವತ್ತಿಂದ ಜಾತ್ರೆ ಇರೋದಲ್ಲ, ನಾಳೆಯಿಂದ ಇರೋದು. ನಾವು ಇವತ್ತೇ ಬಂದ್ಬಿಟ್ಟಿದ್ದೀವಿ. ನನಗೂ ಗೊತ್ತಿಲ್ಲ ಅಲ್ಲ, ಆದರೂ ಬಂದ ದಾರಿಗೆ ನೋಡ್ಕೊಂಡು ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ.
ನಮಗೂ ಸರಿ ಗೊತ್ತಿಲ್ಲ, ನಾವು ಇದೇ ಊರಲ್ಲಿದ್ರೂ ಈ ವರ್ಷನೇ ಫಸ್ಟ್ ಅಲ್ವಾ. ದೇವ್ರನ್ನ ರಾತ್ರಿ ಇಲ್ಲಿಗೆ ತರ್ತಾರಂತೆ, ಅಂದರೆ ಗಂಡನ ಮನೆಗೆ ಬರೋದು ಅಂತ ಆ ಥರ ಏನೋ ಶಾಸ್ತ್ರಗಳಿದೆ. ರಾತ್ರಿ 12 ಗಂಟೆ ಮೇಲೆ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದು. ಹಾಗಾಗಿ ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಅದನ್ನೆಲ್ಲ ನೋಡಿಕೊಂಡು ಜೊತೆಗೆ ಎಲ್ಲ ಅಂಗಡಿಗಳನ್ನ ಇವಾಗಷ್ಟೇ ಹಾಕ್ತಾಯಿದ್ದಾರೆ. ಇವತ್ತು 12 ಗಂಟೆ ಮೇಲಂತೆ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದು. ಹಾಗಾಗಿ ಇನ್ನೇನು ಮಾಡೋದು, ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಥರ ಎಲ್ಲ ನೋಡಿದ್ವಿ. ಮತ್ತು ಜಾಯಿಂಟ್ ವೀಲ್ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ. ಲಿಶಿತದ್ದು ಇವತ್ತೇ ಕೂತ್ಕೊಳ್ಳೋಣ ಅಂತ. ಇನ್ನೇನು ಮಾಡೋದು, ಅಲ್ಲೇ ಹೋಗಿ ಒಂದು ಸಲ ತೋರಿಸ್ಬಿಟ್ಟು ಹೇಗಿದೆ ಅಂತ ತೋರಿಸ್ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಹೋಗೋಣ. ಅಂಗಡಿಗಳಲ್ಲೆಲ್ಲ ನಾವು ಹೋಗಿದ್ದ ಟೈಮಲ್ಲೇ ಎಲ್ಲನೂ ಅರೇಂಜ್ ಮಾಡ್ತಾಯಿದ್ರು. ಅದರಲ್ಲೂ ಒಂದು 2-3 ಅಂಗಡೀಲಿ ಲೈಟ್ ಹಾಕಿ ಎಲ್ಲ ರೆಡಿ ಮಾಡಿದರು. ನೋಡೋಣ ಅಂತ ಇವಾಗ ನೋಡ್ತಾ ಇದ್ದೀವಿ. ತುಂಬ ಅಂಗಡಿಗಳು ಸೇರಿದೆ. ಇನ್ನು ನಾಳೆ ಜಾತ್ರೆ ಸ್ಟಾರ್ಟ್ ಆದಮೇಲೆ ಎಷ್ಟು ಜನ ಸೇರ್ತಾರೋ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ರೋಡಲ್ಲಿ ಬಂದರೆ ನಾವೇ 3 ಜನ ಕಾಣಿಸ್ತಿದ್ವಿ, ಯಾರೂ ಇಲ್ವಲ್ಲ ಅಂತ ಮತ್ತೆ ಅಲ್ಲಿ ವಿಚಾರಿಸಿದಾಗ ಹೇಳಿದ್ರು ಅವರು, ಇವತ್ತು ತವ್ರ ಮನೆಯಿಂದ ಈ ಕಡೆ ಗಂಡನ ಮನೆಗೆ ದೇವ್ರನ್ನ ತಂದ ಮೇಲೆ ಮಧ್ಯರಾತ್ರಿಯಿಂದ ಅದೇ ಜಾತ್ರೆ ಸ್ಟಾರ್ಟ್ ಅಂತ. ಮತ್ತು ಬಂದಿದ್ದಕ್ಕೆ ನಮಗೇನು ಬೇಜಾರಂತ ಅನ್ನಿಸ್ಲಿಲ್ಲ, ಜನ ಇರಲಿಲ್ಲಲ್ಲ, ಅದರಿಂದ ಫ್ರೀ ಆಗಿತ್ತು ರೋಡೆಲ್ಲ. ಹಾಗೆಯೇ ಎಲ್ಲ ಅಂಗಡಿಗಳು, ಜಾಯಿಂಟ್ ವೀಲು, ಲಿಶಿತ್ ಅಂತೂ ಜಾಯಿಂಟ್ ವೀಲಿಗೆ ಹೋಗೋಣ ಅಂತ ಬಿಡಲೇ ಇಲ್ಲ. ಮತ್ತು ಅವನನ್ನು ಜಾಯಿಂಟ್ ವೀಲ್ ಹತ್ರ ಕರ್ಕೊಬಂದ್ಬಿಟ್ಟು ಕತ್ಲಲ್ಲಿ ಲೈಟ್ ಏನೂ ಇರಲಿಲ್ಲ, ಆದರೂ ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಇದರಲ್ಲಿ ಅಂತ ಆಟ ಆಡ್ದ. ಹೆದ್ರಿಕೆ ಬಿಡ್ತಾ ಇಲ್ಲ. ಕಾಮಗಾರಿ ಎಲ್ಲ ಹೆಂಗ ಔಟು? ಕಾಮಗಾರಿ ಎಲ್ಲ ಪರವಾಗಿಲ್ಲ, ಲೈಟ್ ಎಲ್ಲ ಹಾಕಿಲ್ಲ. ಯಾವಾಗಿಂದ ಜಾತ್ರೆ? ಜಾತ್ರೆ ನಾಳೆಯಿಂದ. ಅದೇ ಈಗ ಏನು ಕಾಸ್ಟ್ ಬಂದೆಲ್ಲ ಫುಲ್ ಎಲ್ಲ ನಂದೇ ಇದೆಲ್ಲ ಸೆಟ್. ಯಾರು ಬೇಕಾದ್ರೆ ಬಂದು ನಾಳೆಯಿಂದ ಸ್ವಲ್ಪ ಅದ್ರಲ್ಲಿ ಕೂರಿದ್ದೆ. ಕೂರಿದ್ದೆ ಅವನು ಅಲ್ಲಿ ಕೂರಿದ್ದ. ನಾಳೆಯಿಂದ ಇದೆಲ್ಲ ನಮ್ಮದೇ, ಬಂದರೆ ಎಲ್ಲವೂ ಎಂಜಾಯ್ ಮಾಡೋದು. ಬೇಡ ಬಾ ಕಂದು ಲಾಕ್ ಆಗ್ತೀಯ ಅಲ್ಲಿ. ಲಾಕ್ ಮಾಡಿಬಿಟ್ರೆ ನೋಡಿ ಯಾರೋ ಕರೀತಿದ್ದಾರೆ ಇವನ್ನ. ಲೈಟಿಂಗ್ಸು ಮತ್ತು ಜನ ಇಲ್ದಿರೋ ಜಾತ್ರೆನೆಲ್ಲ ಸುತ್ತಕೊಂಡು ಮತ್ತು ಬಂದಿದ್ದಕ್ಕೆ ಹಾಗೆ ಹೋಗಬಾರ್ದು ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸು, ಚಾಟ್ಸ್ ಎಲ್ಲ ತಿಂದ್ಬಿಟ್ಟು ಮತ್ತೆ ಮನೆ ಕಡೆ ಹೋದ್ವಿ ನಾವು. ಲಿಶಿತ್ ಬಾನಿ ಪಾನಿ ಡಾಲು. ಕಂದು ಜಾತ್ರೆಗೆ ನೀನೊಬ್ಬನೇ ಹೋಗಿದ್ದಾ? ನೋಡ್ಕಂದು ಇಲ್ಲಿ ಸ್ವಲ್ಪ ನಿಧಾನ ನಡಿನೇ, ಅದ್ಯಾಕೆ ಅಷ್ಟು ಫಾಸ್ಟ್ ಹೋಗ್ತೀಯಾ? ನಿಲ್ಲಕ್ಕೆ ಲಿಶಿತ್ಗೆ ಬೇಜಾರಾಗೋಯ್ತು, ಹತ್ಕೊಂತ ಮನೆಗೆ ಹೋಗ್ತಿದ್ದಾನೆ ಇವಾಗ. ಅವನು ಬೇರೆ ಎಲ್ಲ ಆಟ ಆಡ್ಬೋದು, ಜಾತ್ರೆ ಸ್ಟಾರ್ಟ್ ಆಗಿದೆ ಅಂದ್ಕೊಂಡು ಬಂದ. ನಮಗೂ ಗೊತ್ತಿರಲಿಲ್ಲ, ಅದರಲ್ಲೂ ಅವನಿಗೆ ನಿದ್ದೆ ಬಂದಿತ್ತು, ರಾತ್ರಿ ಆಗಿತ್ತು ಬೇರೆ. ಕಂದು ಯಾಕಂದು ಯಾಕಷ್ಟು ಬೇಗ ಹೋಗೋದು? ಎಲ್ಲ ಟೈಮಲ್ಲಿ ಒಂದೇ ಸಮಯ ಇರಲ್ಲ ನೋಡಿ. ಈಗ ರಂಗೋಲಿ ಹಾಕಿದ್ದಾರೆ, ಎಷ್ಟು ಹಬ್ಬ ಮಾಡಿದ್ದಾರೆ ನೋಡಿ ಅಲ್ಲ. ನಾವೇ ರಂಗೋಲಿ ಹಾಕಿಲ್ಲ, ಎಷ್ಟೊಂದು ಹಾಕಿದ್ದಾರೆ ನೋಡಿ. ಯಾರಿದು? कैमरामैन जल्दी फोकस करो. ಆರೆಂಜ್ ಕಲರ್